ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈಗಷ್ಟೇ ಎಲ್ಲ ಸನ್ಮಾನಿತರಾಗಲಿರುವ ಸ್ನೇಹಿತರ ಮತ್ತು ಆಯೋಜಕರ ಜೊತೆಯಲ್ಲಿ ಅನೌಪಚಾರಿಕವಾಗಿ ಮಾತನಾಡುವಾಗ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸಾರಿಗೆ ಕರಿಬೇವಿಗಿಂತ ದೂರ ಅಂತಂದೆ. ಕರಿಬೇವಿಗಾದರೂ ಸಾರಿಗೆ ಪರಿಮಳ ಕೊಡುವಂಥ, ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಶಕ್ತಿ ಸಾಮರ್ಥ್ಯ ಇದೆ. ಅದು ಕೊನೆಗೆ ಸಾರು ಬಡಿಸುವಾಗ ಹೊರಗಾಗುತ್ತದೆ. ನಾನು ಆದ್ಯಂತವಾಗಿ ದೂರದಲ್ಲೇ ನಿಲ್ಲಬೇಕಾದಂಥವನು. ಈ ರೀತಿಯಾದ ಸನ್ನಿವೇಶ ನನಗೆ ಯಾವತ್ತೂ ಬಂದಿರಲಿಲ್ಲ, ಬರುತ್ತೋ ಮುಂದೆ ಗೊತ್ತಿಲ್ಲ. ಅಂದರೆ ಯಾವ ಕ್ಷೇತ್ರದಲ್ಲಿ ನಾನು ಏನೊಂದು ಹುಲ್ಲು ಕಡ್ಡಿಯನ್ನು ಮುಟ್ಟಿಲ್ಲವೋ ಆ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷ ಕೆಲಸ ಮಾಡಿದಂಥ ಕ್ರಿಯಾಶೀಲರಿಗೆ ಮತ್ತು ಹಲವು ವರ್ಷ ಕೆಲಸ ಮಾಡ್ತಾ ಇರುವಂಥವರಿಗೆ ಆಗುವ ಸನ್ಮಾನದಲ್ಲಿ ನಾನು ಅವ್ರನ್ನ ಉದ್ದೇಶಿಸಿ ಏನೇನು ಮಾತನಾಡುವುದು ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಇದು ಬಹಳ ದೊಡ್ಡ ವಿಡಂಬನೆ ಅನಿಸುತ್ತೆ. ಆದರೆ ನನಗಿರುವ ಒಂದೇ ವಿಶ್ವಾಸ ಅಂದರೆ ವಿಶ್ವ ಸಂವಾದ ಕೇಂದ್ರ ಅದು ಬೆಳೆದು ಬಂದ ಕ್ರಮವನ್ನು ದೂರದಿಂದಲಾದರೂ ಗಮನಿಸಿ ನೋಡಿದ್ದೀನಿ. ಅದರಿಂದ ಒಂದಿಷ್ಟು ಪ್ರಯೋಜನವನ್ನು ಕೂಡ ಪಡೆದಿದ್ದೀನಿ. ಅಲ್ಲಿ ಆಗುವಂಥ ಕೆಲಸಗಳ ಒಳಿತನ್ನು ಕಂಡು ಸಂತೋಷವೂ ಪಟ್ಟಿದ್ದೀನಿ. ಇದಷ್ಟೇ ನನ್ನ ಅರ್ಹತೆ ಅಂತ ಭಾವಿಸ್ಕೊಂಡಿದ್ದೀನಿ. ಅದು ಅರ್ಹತೆ ಅಲ್ಲ, ಅರ್ಹತೆ ಅಂತ ಹೇಳೋದಾದರೆ ಇರಲಿ ಅಂತ ಅನಿಸುತ್ತೆ. ಅದರಿಂದ ಮಾಧ್ಯಮದ ಬಗೆಗೆ, ಮಾಧ್ಯಮದ ಪ್ರಾಶಸ್ತ್ಯದ ಬಗೆಗಾಗಲಿ, ಈಗ ಮಾಧ್ಯಮ ಜಗತ್ತಿನಲ್ಲಿರುವ ಕೋಲಾಹಲಗಳ ಬಗೆಗಾಗಲಿ ನನಗೆ ಯಾವುದೂ ಗೊತ್ತಾಗೋದಿಲ್ಲ. ಆ ಅರ್ಥದಲ್ಲಿ ಒಂದು ರೀತಿ ಹುತ್ತದಲ್ಲಿ ಕೂತಂಥ ಸ್ಥಿತಿಯೇ ನನ್ನದಾಗಿದೆ. ಹಾವಂತೂ ನಾನೆಲ್ಲ ವಾಲ್ಮೀಕಿ ಆಗೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಾನು ಕೆಲಸ ಮಾಡುವಂಥ ಕ್ಷೇತ್ರ ಯಾವುದಾಗಿದೆ ಅಲ್ಲಿ ಶತಮಾನಗಳು ಸಹಸ್ರಮಾನಗಳಿಗೆ ಅಂಥ ದೊಡ್ಡ ಅಂತರ ಇಲ್ಲ, ಮತ್ತು ಅವುಗಳು ತುಂಬ ಕಡಿಮೆ ಪ್ರಮಾಣ ಅಂತ. ಎಸ್ ವಿ ರಂಗಣ್ಣನವರು ಬಹಳ ದೊಡ್ಡ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕನ್ನಡದಲ್ಲಿ ತುಂಬ ದೊಡ್ಡ ಬರವಣಿಗೆ ಮಾಡಿದ್ದಾರೆ. ಒಳ್ಳೆಯ ವಿಮರ್ಶಕರಾಗಿ ಹೆಸರಾಗಿದ್ದವರು, ಮೈಸೂರು ವಿಶ್ವವಿದ್ಯಾಲಯದಲ್ಲಿದ್ದವರು, ಬಿ ಎಂ ಶ್ರೀಕಂಠಯ್ಯ ಮೊದಲಾದಂಥ ಮಹನೀಯರ ಶಿಷ್ಯ ಪಂಕ್ತಿಯಲ್ಲಿದ್ದವರು. ಅವರು ಒಂದು ಕಡೆ ಹೊನ್ನಶೂಲ ಅನ್ನುವ ಒಂದು ವಿಮರ್ಶನ ಗ್ರಂಥ, ಅಲ್ಲಿ ಅವರು ಹೇಳ್ತಾರೆ, ನನಗಿಷ್ಟವಾಗುವ ಹೊಸ ಸಾಹಿತ್ಯ ಯಾವುದು ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಮೊನ್ನೆ ವಾಲ್ಮೀಕಿ ಬರೆದ ರಾಮಾಯಣ, ನಿನ್ನೆ ವೇದವ್ಯಾಸ ಬರೆದ ಮಹಾಭಾರತ, ಇಂದು ಬೆಳಗ್ಗೆಯಷ್ಟೇ ಅಚ್ಚಾಗಿ ಬಂದಂಥ ಶೇಕ್ಸ್ಪಿಯರ್ನ ನಾಟಕಗಳು ಅಂತ ಹೇಳ್ತಾ, ನನಗಿಷ್ಟವಾಗುವ ತುಂಬ ಹಳೆಯ ಸಾಹಿತ್ಯ ಅಂದರೆ 1925ನೇ ಇಸ್ವಿಯಿಂದ 52ನೇ ಇಸ್ವಿವರೆಗೆ ಬಂದಂಥ ಸಾಹಿತ್ಯ ಅಂತಾರೆ. ಇದು ನನ್ನ ಸ್ಥಿತಿ ಇರುವಂಥದ್ದು. ಅಂದರೆ ನಿತ್ಯದ ಜಗತ್ತಿನ ವಿದ್ಯಮಾನಗಳನ್ನು ಪ್ರಧಾನವಾಗಿ ಗಮನದಲ್ಲಿಟ್ಟುಕೊಂಡು ಉದ್ಬೋಧನ ಮಾಡುವುದು ಮಾಧ್ಯಮದ ಒಂದು ಮುಖ್ಯವಾದ ಕೆಲಸ. ಯಾಕೆಂದರೆ ಸಾಂಗತ್ಯ, ವರ್ತಮಾನಿಕತೆ ಅದಕ್ಕೆ ಬಹಳ ಮುಖ್ಯ. ಸಂಸ್ಕೃತದಲ್ಲಿ ವರ್ತಮಾನ ಶಬ್ದಕ್ಕೆ ನಡೀತಾ ಇರೋದನ್ನು ಅರ್ಥ ಇದೆ. ವರ್ತಮಾನ ಅನ್ನೋದು ನಮ್ಮಲ್ಲಿ ಕನ್ನಡದಲ್ಲಿ ಸುದ್ದಿ, ಇನ್ಫಾರ್ಮೇಷನ್ ಅನ್ನುವಂಥ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ ಹೆಚ್ಚಾಗಿ. ವರ್ತಮಾನ ಪತ್ರಿಕೆಗಳು ಅಂತ, ಇದು ಹೀಗಂತ ವರ್ತಮಾನ ಬಂದಿದೆ ಸುದ್ದಿ ಅಂತ. ಅದು ವರ್ತಮಾನ ಅನ್ನುವುದು ಒಂದು ಶಾನಚ್ ಪ್ರತ್ಯಯ ಹಾಕಿರುವಂಥ ನಾಮಪದ. ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿರುವಂಥ ರೀತಿಯ ಭಾವವನ್ನು ವ್ಯಕ್ತೀಕರಿಸ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ದೊಡ್ಡ ಅವಧಾರಣೆ. ಅಲ್ಲಿ ಇನ್ನು ಆನುಷಂಗಿಕವಾಗಿ ಹಳೆಯದನ್ನು ಮತ್ತು ಇನ್ನು ಭವಿಷ್ಯೋತ್ತರವನ್ನು ಹೇಳುವಂಥದ್ದಾಗಿರುತ್ತದೆ. ಹೀಗಾಗಿ ನಿತ್ಯದ ಜಗತ್ತಿನ ಸ್ವರೂಪವನ್ನು ತಿಳಿದುಕೊಳ್ಳೋದು ತುಂಬ ಕಷ್ಟ. ಸಾಮಾನ್ಯವಾಗಿ ಹೇಳ್ತಾರೆ, ಒಂದು ಘಟನೆ ನಡೆದ ಮೇಲೆ ಅದರ ಇತಿಹಾಸ ಬರೆಯುವುದಾಗುತ್ತದೆ ಅಂತ. ಅಂದರೆ ಇತಿಹಾಸ ಬರೆಯೋದ್ರಿಂದ ಘಟನೆಯನ್ನು ಏನೂ ಮಾರ್ಪಡಿಸೋಕ್ಕೆ ಸಾಧ್ಯವಾಗಿರೋಲ್ಲ ಅಂತ ತನ್ನಂತೆಯೇ ಗೊತ್ತಾಗುತ್ತದೆ. ಇನ್ನು ಏನಾಗುತ್ತದೆ ಅಂದರೆ ಅಂಥ ಘಟನೆ ಮತ್ತೆ ನಡೆಯುವುದಿದ್ದಲ್ಲಿ ಅದಕ್ಕೆ ಏನಾದ್ರು ಪ್ರಯೋಜನ ಇದ್ದರೆ ಹೇಗೆ ನಡೆದರೆ ಚೆನ್ನ, ಆ ರೀತಿಯಾದ ಘಟನೆಗಳು ಮತ್ತೆ ನಡೆಯಲಿ. ಅಥವಾ ನಡೆಯಬಾರದ್ದಾಗಿದ್ದರೆ ಯಾಕೆ ನಡೆಯಬಾರದು, ಮತ್ತು ಈ ರೀತಿಯ ದುರ್ಘಟನೆ ನಡೆದದ್ದಕ್ಕೆ ಕಾರಣ ಏನು, ಈ ರೀತಿಯಾದ ಪೋಸ್ಟ್ ಮಾರ್ಟಮಿಂಗ್ ಅಂತಂತಾರಲ್ಲ, ಶವ ಪರೀಕ್ಷೆಯ ಆ ರೀತಿ ಆದಂಥದ್ದು. ಹಾಗಾಗಿಯೇ ಒಂದು ಉಜ್ವಲವಾದ ಅಧ್ಯಾಯ ಮುಗಿದ ಮೇಲೆ ಇತಿಹಾಸ ಆಗುತ್ತದೆ ಅಂತ. ಆದರೆ ನಡೀತಾ ಇರುವಂಥದ್ದನ್ನು ಕುರಿತು ಹೇಳೋದು ಬಹಳ ಕಷ್ಟ. ಆದರೆ ಅದಕ್ಕೆ ತುಂಬ ಬೆಲೆಯೂ ಹೆಚ್ಚು. ಯಾಕೆಂದರೆ ನೆನ್ನೆಯನ್ನು ತಿಳ್ಕೊಂಡು ನಾವು ಏನು ಮಾಡೋಣ, ನಾಳೆಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರೆ. ನೋ ಫ್ಯೂಚರ್ ಕ್ಯಾನ್ ಬಿ ಪ್ರಿಡಿಕ್ಟೆಡ್ ಅನ್ನೋದು ಈ ಹೊತ್ತಿನ ವಿಜ್ಞಾನದ ನಿಲುವು. ಅದು ಏನಿದ್ರೂ ಒಂದು ಎಸ್ಟಿಮೇಷನ್ ಕೊಡುತ್ತೆ ಅಷ್ಟೇ ಹೊರತುನುವೆ ಅದು ಹೀಗೆ ನಡೆಯುತ್ತದೆ ಅಂತ ಹೇಳುವುದಿಲ್ಲ ಅಂತ. ಈವನ್ ಇನ್ಕ್ಲೂಡಿಂಗ್ ವೆದರ್ ಫೋರ್ಕಾಸ್ಟಿಂಗ್ ಕೂಡ ಎಷ್ಟೋ ಕಡೆ ಲ್ಯಾಪ್ಸಸ್ ಇರುತ್ತವೆ ಅಂತ ಹೇಳ್ತದೆ. ಹೀಗೆ ವಿಜ್ಞಾನ ಆ ಬಗ್ಗೆ ಒಪ್ಪಿಕೊಂಡಿರುವಂಥದ್ದೇ ಆಗಿದೆ. ಈ ಥರ ಇರುವಾಗ
ನಡೀತಾ ಇರುವ ಘಟನೆಗಳನ್ನು ವಿಶ್ಲೇಷಣೆ ಮಾಡುವುದು, ಅವುಗಳ ಗುಣಾವಗುಣಗಳನ್ನು ತಿಳಿಸುವಂಥದ್ದು. ಅದು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ, ರಾಜಕೀಯ, ಕ್ರೀಡೆ, ಸಿನಿಮಾ ಇತ್ಯಾದಿ ಯಾವುದೇ ಇರ್ಬೋದು. ನಡೀತಾ ಇರುವುದನ್ನು ಹೇಳುವುದಕ್ಕೆ ತುಂಬ ದೊಡ್ಡ ಸವಾಲುಗಳಿವೆ ಅಂತ ಅನಿಸುತ್ತದೆ. ನಮ್ಮ ಪರಂಪರೆಯಲ್ಲಿ ಸತ್ಯ ಮತ್ತು ಋತ ಅಂತ ಎರಡು ಶಬ್ದಗಳಿವೆ, ತುಂಬ ಭವ್ಯವಾದ ಅರ್ಥದಿಂದ ಕೂಡಿರುವಂಥವು. ಸತ್ಯವನ್ನು ಹೆಚ್ಚಾಗಿ ನಾವು ಕೇಳ್ತಾ ಇರ್ತೀವಿ, ಆದರೆ ಋತ ಶಬ್ದ ಹೆಚ್ಚಾಗಿ ಗಮನಕ್ಕೆ ಬರೋಲ್ಲ. ವೇದಗಳಲ್ಲಿ ಋತಶಬ್ದ ಸತ್ಯಕ್ಕಿಂತ ಹೆಚ್ಚು ಬಾರಿ ಬಳಕೆಯಾಗಿದೆ ಅಂತ ಗೊತ್ತಾಗುತ್ತೆ. ಸತ್ ಅಂದರೆ ಇರುವಂಥದ್ದು ಸತ್ಯ, ಅಂದರೆ ಎಕ್ಸಿಸ್ಟೆನ್ಸ್, ಅದಕ್ಕೊಂದು ಸ್ಥಿತಿಯ ರೂಪ ಇದ್ದರೆ. ಗತವು ಅಂತ ಅದಕ್ಕೆ ಧಾತುವಿನ ಅರ್ಥ ಹೇಳ್ತಾರೆ, ಗತಿಶೀಲತೆ ಅಂತ, ಆ ಡೈನಮಿಸಮ್ ಅಂತ. ಸಾಮಾನ್ಯವಾಗಿ ನಾವು ರಾಮ ಕೃಷ್ಣ ಇಬ್ಬರನ್ನ ತೆಗೆದುಕೊಂಡ್ರೆ ರಾಮ ಸತ್ಯ ಅಥವಾ ಸ್ಥಿತಿಯ ಸಂಕೇತವಾಗಿ, ಕೃಷ್ಣ ಋತ ಗತಿಯ ಸಂಕೇತವಾಗಿದ್ದಾನೆ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಅಂದರೆ ಎಕ್ಸಿಸ್ಟೆನ್ಸ್ ಅನ್ನುವುದು ಸತ್ಯ ಆದರೆ ದ ಮೆಕ್ಯಾನಿಸಮ್ ಆರ್ ದಿ ಆರ್ಡರ್ ಬಿಹೈಂಡ್ ಎಕ್ಸಿಸ್ಟೆನ್ಸ್, ಅಸ್ತಿತ್ವದ ಹಿಂದಿರುವ ಚಾಲಕ ಶಕ್ತಿ, ಜಂಗಮ ಶಕ್ತಿ, ಅದು ಋತ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ, ಅವನ ಮೇಲೆ ಆಕ್ಷೇಪ ಮಾಡೋದು ಮತ್ತೂ ಕಷ್ಟ. ನಾವು ನೋಡ್ಬೋದು ಸಾಮಾನ್ಯವಾಗಿ ರಾಮ ಬಹಳ ಸುಲಭವಾಗಿ ಆಕ್ಷೇಪಕ್ಕೆ ಸಿಕ್ಕಿಬಿಡ್ತಾನೆ. ಏಕೆಂದರೆ ಪಾಪ ಆತನಿಗೆ ಮಿಸ್ಟರ್ ಕ್ಲೀನ್ ಇಮೇಜನ್ನು ಉಳಿಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಒಂದು ಸ್ಥಿತಿಯನ್ನು ನೋಡತಕ್ಕಂಥವ್ರಿಗೆ ಅದೆಲ್ಲ ಬರ್ತದೆ. ಗತಿ ನೋಡುವಾಗ ಅಂಥದ್ದೇನೂ ಇರೋದಿಲ್ಲ. ಇನ್ನೊಂದು ಕಡೆಯಿಂದ ನೋಡಿ ಗೊತ್ತಾಗುತ್ತೆ, ಮತ್ತೊಂದು ಕಡೆಯಿಂದ ನೋಡಿ ಗೊತ್ತಾಗುತ್ತದೆ ಅಂತಾರೆ. ಓಡುವ ಕುದುರೆಯ ಯಾವ ಭಾಗವನ್ನು ನಾವು ಎಷ್ಟು ನೋಡೋದಕ್ಕೆ ಸಾಧ್ಯ? ನಮಗೆ ಗೊತ್ತಿರುವಂತೆ ಚಂದ್ರಬಿಂಬದ ಮತ್ತೊಂದು ಮುಖ ನಮಗೆ ಇದುವರೆಗೂ ಕಾಣಿಸಿಲ್ಲ. ಯಾರಾದರೂ ನೌಕೆಗಳಲ್ಲಿ, ಆಕಾಶ ನೌಕೆಗಳಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡಿದ್ರೆ ಆ ಕಡೆಯಿಂದ ಗೊತ್ತಾಗ್ಬೋದು. ಏನೋ ಚಂದ್ರನ ಪ್ರದಕ್ಷಿಣೆ ಮಾಡೋಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಚಂದ್ರನ ಮೇಲೆ ಲ್ಯಾಂಡ್ ಆಗಿರೋ ಮಟ್ಟಕ್ಕೆ ನಮಗೆ ಸುದ್ದಿ ಇದೆ. ಅಂದರೆ ಕಾಣಿಸಿರೋದು ಒಂದೇ ಮುಖ, ಯಾಕೆಂದರೆ ಅದು ಡೈನಮಿಕ್. ಚಂದ್ರ ಗತಿಶೀಲನಾಗಿದ್ದಾನೆ, ಅವನ ಚಲನೆ ಭೂಮಿಯ ಜೊತೆಗೆ ಹೇಗಿದೆ ಅಂದರೆ ಮತ್ತೊಂದು ಮುಖ ಎಂದಿಗೂ ಕಾಣಿಸದಂತೆ ಇದೆ. ಹೀಗೆ ಗತಿಯಲ್ಲಿ ನಮಗೆ ಎಷ್ಟೋ ಮುಖಗಳು ಮರೆಯಾಗುವಂಥದ್ದಿರುತ್ತದೆ. ಅದ್ರ ಮೇಲೆ ಆಕ್ಷೇಪವೂ ಮಾಡೋಕ್ಕಾಗಲ್ಲ, ಗತಿಯ ಸ್ವಭಾವವೇ ಹಾಗೆ ಅಂತ. ಸ್ಥಿತಿ ಹಾಗಲ್ಲ, ಅದಕ್ಕೆ ಅದರದೇ ಆದ ಇಕ್ಕಟ್ಟುಗಳಿವೆ. ಆದರೆ ಜನ ಬಯಸುವುದು ಸ್ಥಿತಿ ಅಂತ ನನಗನ್ಸುತ್ತೆ. ಇವತ್ತಿಗೂ ನಾನು ವ್ಯಕ್ತಿಶಃ ಕೃಷ್ಣನನ್ನು ಹೆಚ್ಚಾಗಿ ಪ್ರೀತಿಸ್ತೀನಿ, ರಾಮನ ಗೌರವಿಸ್ತೀನಿ. ಕೃಷ್ಣನ ಬಗ್ಗೆ ಅಭಿಮಾನ ಹೆಚ್ಚು. ಆದರೆ ಕೃಷ್ಣನಿಗೆ ಅಷ್ಟು ಭಕ್ತರಾಗಿ ನಡ್ಕೊಳ್ತಕ್ಕಂಥವ್ರು ಕಡಿಮೆ. ಕೃಷ್ಣನನ್ನು ಲಘುವಾಗಿ ತಗೊಳ್ತಾರೆ, ರಾಮನನ್ನು ಭಕ್ತಿ ಗೌರವಗಳಿಂದ ನೋಡ್ತಾರೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಕಾರಣ ಜನರ ಮನಸ್ಸಿನಲ್ಲಿ ಇದ್ದದ್ರಲ್ಲಿ ಹಾಯಾಗಿ ನಮ್ಮಷ್ಟಕ್ಕೆ ನಾವಾಗಿ ಅಂತಂತಾರಲ್ಲ, ಆ ರೀತಿ ಇರಬೇಕು ಅನ್ನುವ ಭಾವ ಇದೆ. ಹೆಚ್ಚಿನ ಜನಕ್ಕೆ ಇದ್ದಂತೆ ಇರಬೇಕು ಅಂತಿದೆ. ಚೇಂಜನ್ನು ಬಯಸುವಂಥವರು ಫಾರ್ ಎನಿಥಿಂಗ್ ಕೆಲವರೇ ಅಂತ ಅನಿಸುತ್ತೆ. ಆ ರೀತಿ ಇರುವ ಜಗತ್ತು ವರ್ತಮಾನದ ಜಗತ್ತು. ಆ ವರ್ತಮಾನದ ಜಗತ್ತನ್ನು ನೋಡುವಲ್ಲಿ ಅದು ಎಷ್ಟು ದೊಡ್ಡ ಸಾಹಸ ಬೇಕಾಗುತ್ತದೆ. ನಿಂತು ನಡೆಯಬೇಕು, ನಡೆದು ನಿಲ್ಲಬೇಕು ಅಂತಂದರೆ ಏಕಕಾಲದಲ್ಲಿ ಎರಡನ್ನೂ ಇಟ್ಕೊಂಡಿರಬೇಕು. ಇದು ನನಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಅತ್ಯಂತ ಅಸಾಮಾನ್ಯವಾದ ರೀತಿಯಾಗಿ ಕಾಣಿಸುತ್ತದೆ. ಆ ಪ್ರಕಾರವಾಗಿ ನಮಗೆಲ್ಲ ಗೊತ್ತಿರುವಂತೆ ಒಂದು ವಸ್ತುವಿನ ಸ್ಥಿತಿಯನ್ನು ಹೇಳುವಾಗ ಗತಿಯನ್ನು ಹೇಳೋಕ್ಕಾಗಲ್ಲ, ಗತಿಯನ್ನು ಹೇಳುವಾಗ ಸ್ಥಿತಿಯನ್ನು ಹೇಳೋಕ್ಕಾಗೋದಿಲ್ಲ. ಆ ರೀತಿ ಇದೆ. ಅದರಿಂದ ಯಾವ ವಸ್ತುವನ್ನು ನಿಶ್ಚಿತವಾಗಿ ಹೇಳೋಕ್ಕಾಗೋಲ್ಲ ಅಂತ. ಅಂದರೆ ವರ್ತಮಾನ ಅಷ್ಟರ ಮಟ್ಟಿಗೆ ಸಂದಿಗ್ಧವಾಗಿರುವಂಥದ್ದು. ಅಲ್ಲಿಯೇ ಒಂದು ವಿಶ್ವಾಸಾರ್ಹವಾದ ಮತ್ತು ಅಭ್ಯುದಯದ ಕಡೆಗೆ, ಒಳಿತಿನ ಕಡೆಗೆ ದೃಷ್ಟಿ ಇರುವಂಥದ್ದು ಬೇಕಾಗುತ್ತದೆ ಅಂತ ಅನಿಸುತ್ತೆ. ನಮಗೆ ಎಲ್ಲರಿಗೂ ಬಂದು ಕಾಡುವ ಪ್ರಶ್ನೆ ಅದು ಒಂದೇ. ಅರ್ಜುನ ಭಗವದ್ಗೀತೆಯ ಆರಂಭದಲ್ಲಿಯೇ ಹೇಳ್ತಾನೆ, ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಂ ಆಪ್ನುಯಾಮ್. ಅದು ಏನೋ ಒಂದಿದೆಯಲ್ಲ ನೆಮ್ಮದಿ, ಅದನ್ನು ಹೇಳಿಬಿಡು ಸಾಕು, ಅದರಿಂದ ನೆಮ್ಮದಿಯಾಗಿರ್ತೀನಿ, ನಿನ್ನ ದೊಡ್ಡ ಭಾಷಣ ನನಗೆ ಬೇಕಾಗಿಲ್ಲ ಅನ್ನುವ ಒಂದು ಆತುರತೆಯನ್ನು, ಕಾತರಿಯನ್ನು ಮೊದಲಿಗೆ ಹೇಳ್ತಾನೆ. ಎಲ್ಲರಿಗೂ ಅಷ್ಟೇ. ಯಾಕೆಂತಂದರೆ ಅಪ್ಪ ನಿಮ್ಮ ಪುರಾಣ ನಮಗೆ ಬೇಕಾಗಿಲ್ಲ, ಕೊನೆಗೆ ಬಂದು ಏನು ತೀರ್ಮಾನ ಇದೆ ಅದು ಹೇಳಿ ಅಂತ. ಜನರಿಗೆ ಹೌ ದಿ ಡೆಡ್ಯೂಸ್ ದಿ ಥಿಂಗ್ಸ್, ಹೌ ದಿ ಲಾಜಿಕ್ ಇಸ್ ಡೆವಲಪ್ಡ್ ಅನ್ನೋದು ಬೇಕಾಗೋದಿಲ್ಲ, ತೀರ್ಮಾನ ಅನ್ನೋದು ಬೇಕಾಗಿರುತ್ತೆ. ಯಾಕೆಂದರೆ ಅವರ ಬದುಕನ್ನು ಬೇರೊಂದು ರೀತಿ ನಡೆಸಬೇಕಾಗಿರ್ತದೆ. ಕೊನೆಗೆ ಬೇಕಾದ ಸಾರ ಅಷ್ಟೇ ನಮಗೆ ಮುಖ್ಯ, ಮಿಕ್ಕಿದ್ದೆಲ್ಲ ಬೇಕಿಲ್ಲ. ಸೆಲ್ಫೋನನ್ನು ಬಳಸದೇ ಇರುವಂಥ ಭಾರತೀಯನೇ ಇಲ್ಲ ಅನ್ಬೋದು. ಆದರೆ ಅದರ ತಂತ್ರಜ್ಞತೆ ಎಂಥದ್ದು, ಸೆಲ್ಫೋನ್ ಎಟಿಕೇಟ್ ಏನು, ಎಷ್ಟು ಜನಕ್ಕೆ ಬೇಕು, ಎಷ್ಟು ಜನಕ್ಕೆ ಗೊತ್ತಾಗೋದಕ್ಕೆ ಸಾಧ್ಯ. ಈ ಪರಿಸ್ಥಿತಿ ಇರುವಾಗ ನನಗನ್ನಿಸುವಂಥದ್ದು ವಿಶ್ವಸಂವಾದ ಆ ತದೇಕಂ ವದ ನಿಶ್ಚಿತ್ಯ ಅನ್ನೋರಿಗೆ ಬೇಕಾದ ಸಾಮಗ್ರಿಯನ್ನು ಕೊಟ್ಟು
25 ವರ್ಷಗಳಿಂದ ಅದು ಮಾಡ್ಕೊಂಡು ಬಂದಿದೆಯಲ್ಲ, ಅದು ದೊಡ್ಡ ಕೆಲಸ ಅಂತ ನನಗನ್ಸುತ್ತದೆ. ಏಕೆಂದರೆ ಪ್ರತಿಕೂಲ ವಾತಾವರಣದಲ್ಲಿ ಒಳ್ಳೆಯದಕ್ಕಾಗಿ ತೆತ್ತುಕೊಳ್ಳೋದು ಬಹಳ ಕಷ್ಟ. ಯಾವುದೇ ನಿರೀಕ್ಷೆ ಇರೋದಿಲ್ಲ, ಯಾವುದೇ ಭರವಸೆ ಇರೋಲ್ಲ, ಯಾವುದೇ ವಿಶ್ವಾಸ ಇರೋದಿಲ್ಲ. ಆ ಕಾಲದಲ್ಲಿ ಮಾಡೋದಿದ್ದರೆ ಅದು ತುಂಬ ತುಂಬ ಕಷ್ಟಕಾರಿಯಾದದ್ದು. ಅದನ್ನು ನಡೆಸಿಕೊಂಡು ಬಂದಿದೆ. ಏಕೆಂದರೆ ಈಗಿನ ಕಾಲದಲ್ಲಿ, ಯಾವ ಕಾಲದಲ್ಲಾದರೂ ಅಷ್ಟೇ, ಒಂದು ಟ್ರೆಂಡ್ ಅಂತ ಬಂದ ಮೇಲೆ ಅದಕ್ಕೆ ಶ್ರುತಿ ಕೊಟ್ಕೊಂಡು ಹೇಳಬಹುದು. ನನಗೆ ಜ್ಞಾಪಕ ಬರ್ತಾ ಇರ್ತದೆ, ಎಷ್ಟೋ ಜನ ಸಂಗೀತದ ಸಾಪಾಸಾಗಳು ಬರದೇ ಇರತಕ್ಕಂಥವ್ರು ಸಮೂಹ ಗಾನದಲ್ಲಿ ಲಿಪ್ ಮೂಮೆಂಟ್ ಆದರೂ ಕೊಟ್ಬಿಡ್ತಾರೆ. ಅದು ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ ಅಮ್ಮ. ಸರಸ್ವತಿ ರಾಗದಲ್ಲಿ ಬಹಳ ಸೊಗಸಾಗಿತ್ತು, ಪ್ರಾರ್ಥನೆ ತುಂಬ ಅರ್ಥವತ್ತಾಗಿತ್ತು, ಇಂಪಾಗಿತ್ತು. ಹಾಗೆ ಒಬ್ಬರೇ ಏಕಲಗಾನ ಅಂತೀವಲ್ಲ, ಸೋಲೋ ಹಾಡುವಾಗ ಎಲ್ಲ ಬೇಳೆಕಾಳು ಗೊತ್ತಾಗುತ್ತದೆ. ಶ್ರುತಿ ಎಲ್ಲಿದೆ, ಲಯ ಎಲ್ಲಿದೆ, ಭಾವ ಎಲ್ಲಿದೆ, ರಾಗಶುದ್ಧಿ ಎಲ್ಲಿದೆ ಅಂತ. ಶತಕಂಠಗಾನ, ಸಹಸ್ರಕಂಠಗಾನ ಅನ್ನೋದ್ರೊಳಗೆ ಒಂದು 15-20 ಜನ ಗಟ್ಟಿಯಾಗಿ ಹಾಡೋರಿದ್ರೆ ಮಿಕ್ಕವರದೇ ಆಲ್ಸೋ ರ್ಯಾನ್ ಅಂತ ಲಿಪ್ ಮೂಮೆಂಟ್ ಕೊಟ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಮಧ್ಯೆ ಮಧ್ಯೆ ಹೂಹಾ ಅಂತಂದ್ಬಿಟ್ರು ಸಾಕಾಗುತ್ತೆ. ಷಡ್ಜ ಪಂಚಮಗಳ ಮಧ್ಯದಲ್ಲಿ ಹೇಗೋ ನಮ್ಮ ಶ್ರುತಿ ನಿಂತು ಬಿಡುತ್ತೆ, ಸಾಗುಬಿಡುತ್ತದೆ. ಆದರೆ ಮೊದಲಿಗೆ ನಿಂತು ನಡೆಸೋದು ಬಹಳ ಕಷ್ಟ ಇದೆ ಅನಿಸುತ್ತೆ. 1000ಕ್ಕೂ ಹೆಚ್ಚು ವರ್ಷಗಳ ಕೆಳಗೆ ಕಾಶ್ಮೀರದಲ್ಲಿದ್ದ ಮಹಾಮಾಹೇಶ್ವರ ಅಭಿನವಗುಪ್ತ, ಅವನ ಕಾಲದ ಸರ್ವಜ್ಞ ಅಂತ ಅನಿಸಿಕೊಂಡಿದ್ದ. ಅವನು ಹೇಳ್ತಾನೆ, ಬುದ್ಧಿ ಎತ್ತರಕ್ಕೆ ಹೋಗ್ತಾ ಇದೆ, ಏನೇನೋ ಹೊಸ ಹೊಸದನ್ನು ಕಾಣ್ತಾ ಇದೆ. ಅದಕ್ಕೆ ಕಾರಣ ಹಿಂದಿನವರು ಮಾಡಿದಂಥ ವಿವೇಕ ಸೋಪಾನಗಳ ಪರಂಪರೆ ಅಂತ. ಹಿಂದಿನವರ ಕೊಡುಗೆ ತುಂಬ ಮುಖ್ಯವಾದದ್ದು ಅನ್ನೋದು ನಾವು ಮರೆಯುವಂತೆ ಇಲ್ಲ. ಅವನು ಆ ಹಿಂದಿನವರ ವಿಚಾರಗಳನ್ನೆಲ್ಲ ನಿರಾಕರಿಸ್ತಾನೆ, ತನ್ನ ವಿಷಯವನ್ನು ಪ್ರಸ್ತುತಿ ಮಾಡ್ತಾನೆ. ರಸ ಅಂದರೆ ಏನು, ಸೌಂದರ್ಯ ಅಂದರೆ ಏನು, ಕಲೆಯಲ್ಲಿ ಯಾವುದೇ ಕಲೆಯಲ್ಲಿರುವ ಆಸ್ವಾದದ ನೆಲೆ ಏನು, ಅದರ ಸ್ವರೂಪ ಏನು, ಅದೆಲ್ಲ ಚರ್ಚೆ ಮಾಡ್ತಾನೆ. ನಿಜವಾಗಿ ಹೇಳಬೇಕು ಅಂತಂದರೆ ಆ ತತ್ವ ಐನ್ಸ್ಟೀನನ ಯೂನಿಫೈಡ್ ಥಿಯರಿ ಯಾವುದಿದೆ, ಸ್ಪೇಸ್ ಟೈಮ್ ಮತ್ತು ಮಾಸ್ ಆ್ಯಂಡ್ ಎನರ್ಜಿ ಅಂತಂತಾರಲ್ಲ, ಆ 4 ಒಟ್ಟು ಮಾಡುವಂಥ ಭೌತಿಕ ಜಗತ್ತಿನ ಆ ಥಿಯರಿಗೆ ಹೆಗಲಣಿಯಾಗಿರುವಂಥದ್ದು ಭಾವ ಜಗತ್ತಿನಿಗೆ ಭರತ ಮಹರ್ಷಿ ಕೊಟ್ಟಿದ್ದು. ಅದರ ಬಗ್ಗೆ ಅನೇಕ ವಿವರಣೆ ಮಾಡ್ತಾ ಬಂದಿದ್ದರು ಹಲವು 100 ವರ್ಷಗಳಿಂದ. ಅವರಲ್ಲಿರುವಂಥ ಗುಣದೋಷಗಳು, ಕೊರತೆಗಳು ಎಲ್ಲವನ್ನು ಎತ್ತಿ ತೋರ್ತಾ ಅಭಿನವಗುಪ್ತ ಕಡೆಯಲ್ಲಿ ನೀನು ಎಲ್ಲರದು ಹುಳುಕು ತೋರಿಸಿದೆಯಪ್ಪ, ನಿನ್ನದೇನು ಹೇಳು ಅನ್ನುವಾಗ ಈ ನಮ್ರತೆಯ ವಿಷಯವನ್ನು ಹೇಳ್ತಾನೆ. ಇದುವರೆಗೂ ನಾನು ಎಲ್ಲರನ್ನೂ ಈ ಕುಂದು ಕೊರತೆಗಳಿಂದಾಗಿ ಗ್ರಾಹ್ಯವಲ್ಲ ಅಂತ ಪಕ್ಕಕ್ಕಿಟ್ಟೆ. ಆದರೆ ನನಗನ್ಸೋದು ಅವರು ಗೋಡೆಯೇ ಇಲ್ಲದೇ ಇದ್ದಾಗ ಚಿತ್ರ ಬರೀಬೇಕು ಅಂದರೆ ಬಣ್ಣಗಳನ್ನು ಮೊದಲು ಕೈಯಲ್ಲಿಟ್ಟುಕೊಂಡು ಕೈಯನ್ನು ಬಣ್ಣ ಮಾಡಿಕೊಳ್ಳಿಲ್ಲ, ಕೋಮಲವಾದ ಕುಂಚ ಹಿಡ್ಕೊಳ್ಳಿಲ್ಲ. ಅವರು ಮೊದಲು ಮಣ್ಣು, ಕಲ್ಲು, ಕೆಸರು, ಇಟ್ಟಿಗೆ ಇವುಗಳನ್ನು ಹಿಡ್ಕೊಂಡು ಒಡ್ಡು ಕೆಲಸವನ್ನು ಮಾಡಿ ಗೋಡೆ ಕಟ್ಟಿ ನೈಗಾರೆ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಫೌಂಡೇಶನ್ನು ಮತ್ತೊಂದು ಎಲ್ಲ ಹಾಕಿದ ಮೇಲೆ ರೇಖೆ ಎಲ್ಲ ವಿನ್ಯಾಸ ಮಾಡಿದ್ದಾರೆ. ನಾನು ಏನಿದ್ರು ಫೈನಲ್ ಟಚಪ್ಸ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಅಷ್ಟೇ. ಚಿತ್ರಂ ನಿರಾಲಂಬನಮೇವ ಮನ್ಯೆ ಅಂತ ಹೇಳ್ತಾನೆ. ಈ ವಿಶ್ವ ಸಂವಾದ ಕೇಂದ್ರದ ಕೆಲಸ ನಮ್ಮ ರಾಜ್ಯದ ಮಟ್ಟಿಗೆ ನಾನು ನೋಡಿದ್ದು ಹಾಗೆ, ಅದು ಬೇರೆ ರಾಜ್ಯಗಳಲ್ಲೂ ಅದೇ ರೀತಿಯಾಗಿ ವ್ಯಾಪಕವಾಗಿದೆ ಅಂತ ಕೇಳಿ ತುಂಬ ಸಂತೋಷವಾಯಿತು. ಈ ಕೆಲಸ ಮಾಡ್ತಾ ಬಂದಿದ್ದರಿಂದ ಮಾಧ್ಯಮಗಳಿಗೆ ಮತ್ತು ಜನಗಳಿಗೆ ಒಂದು ವ್ಯವಸ್ಥಿತವಾದ ವಿಚಾರ, ಸತ್ಯನಿಷ್ಠವಾದ ವಿಚಾರ ಸಿಗುವಂತೆ ಆಯಿತು ಅಂತಂದರೆ ಅತಿಶಯವಲ್ಲ. ಮತ್ತು ಸತ್ಯ ತುಂಬ ಬಾರಿ ಸರಳವಾಗಿರುತ್ತದೆ. ಅದಕ್ಕೆ ತುಂಬ ಬಣ್ಣ ಕಟ್ಟಬೇಕಾಗಿಲ್ಲ, ಬಹಳ ದೊಡ್ಡ ತರ್ಕ ಮಾಡಬೇಕಾಗಿಲ್ಲ ಅಂತ ಅನಿಸುತ್ತದೆ. ಉದಾಹರಣೆಗೆ ಇವತ್ತಿಗೂ ಕೂಡ ಒಂದು ಸಮಸ್ಯೆಯನ್ನು ಜೀವಂತವಾಗಿ ಇರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ವೆಂಟಿಲೇಟ್ರಲ್ಲಾದರೂ ಇಡ್ತಾರೆ, ಮತ್ತೊಂದರೊಳಗೆ ಇರ್ತಾರೆ, ICUನಲ್ಲಿಡ್ತಾರೆ, ಎಲ್ಲೆಲ್ಲೋ ಇಟ್ಟು ಅದನ್ನು ಬದುಕಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಅದು ಆರ್ಯರ ಆಕ್ರಮಣದ ಸಮಸ್ಯೆ. ಅದನ್ನು ಹೇಗಾದರೂ ಮಾಡಿ ಉಳಿಸಿಕೊಡಬೇಕು ಅನ್ನುವಂಥ ಜಗತ್ತಿನ ಮಟ್ಟದ ಒಂದು ಹುನ್ನಾರ ನಡೀತಾ ಇದೆ ಅನಿಸುತ್ತೆ. ಅದಕ್ಕೆ ಪ್ರತಿಕೂಲವಾಗಿ ಬೇಕಾದಷ್ಟು ಕೆಲಸ ನಡೀತಾ ಬಂದಿದೆ. ಸುಮಾರು ಒಂದು 120-180 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದನ್ನು ನಾನು ಗಮನಿಸಿದ್ದೇನೆ. ಅದರ ಇಡೀ ಆ ವಾದದ ಇತಿಹಾಸವನ್ನು ಹೇಗೆ ಅಂತ ನಡ್ಕೊಂಡು ಬಂದಿರೋದು ನೋಡಿದ್ದೀನಿ. ಆದರೆ ಒಂದು ಮೂಲಭೂತವಾದ ಅಂಶ ಏನೆಂದರೆ, ಇಡೀ ಭಾರತೀಯ ಪರಂಪರೆ ಅದು ಯಾವ ಭಾಷೆಯಲ್ಲೇ ಇರಲಿ, ಯಾವ ಆಚರಣೆ ಇರಲಿ, ಎಲ್ಲಿಯೂ ಕೂಡ ನಾವು ಹೊರಗಿಂದ ಬಂದವರು, ಯಾರೊಬ್ಬರೂ ಬಂದವರು, ಈ ಭಾರತೀಯರು ಹೊರಗಿಂದ ಬಂದವರು ಅನ್ನೋದು ಇಲ್ಲವೇ ಇಲ್ಲ. ಇಡೀ ಸಾಹಿತ್ಯದಲ್ಲಿ, ಸಂಸ್ಕೃತಿಯ ಆಚರಣೆಗಳಲ್ಲಿ ಎಲ್ಲಿಯೂ ಕೂಡ ಆ ಏಲಿಯನ್ ಆದಂಥ ಎಲಿಮೆಂಟ್ ಕಾಣಿಸೋದಿಲ್ಲ. ಅದೊಂದು ಸುಲಭವಾದ ಗಟ್ಟಿಯಾದಂಥ ಆಧಾರ. ಆ ಆಧಾರಕ್ಕೆ ಇನ್ನೇನು ಬೇಕಾಗಿದೆ? ಆದರೆ
ಅದನ್ನು ಸುಲಭವಾಗಿ ಮರೆತು ಇನ್ನೆಲ್ಲರನ್ನೂ ಮರೆಯಿಸಬೇಕು ಅಂತ ಮಾಡಿ ದೊಡ್ಡ ವ್ಯವಸ್ಥೆ ನಡೀತಾ ಇರ್ತದೆ. ಅದನ್ನು ಕಂಡಾಗ ಈ ವಿಶ್ವ ಸಂವಾದ ಕೇಂದ್ರ ಯಾವ ರೀತಿಯಾದ ಕೆಲಸ ಮಾಡೋಕ್ಕೆ ಹೋಯಿತು ಅಂತಂದರೆ, ಯಾವುದು ಜನಮಾನಸದಲ್ಲಿ ನೆಲೆ ನಿಂತ ಸತ್ಯವಾಗಿದೆ, ಆದರೆ ಅವರು ನಂಬಿಕೊಂಡಿದ್ದು ನೆಚ್ಚಿಕೊಂಡಿದ್ದು ತಮ್ಮ ಗಟ್ ಫೀಲಿಂಗ್ ಅಂತಾರಲ್ಲ, ಅದರಿಂದ ನೆಚ್ಚಿಕೊಂಡಿದ್ದಾಗಿದೆ. ಅದಕ್ಕೆ ಒಂದು ತಾರ್ಕಿಕವಾದ ಆಧಾರವನ್ನು ಕೊಡೋದು ಮತ್ತು ಚೆಲ್ಲಾಪಿಲ್ಲಿಯಾದಂಥ ಕಣಗಳನ್ನೆಲ್ಲ ಹೆಕ್ಕಿ ಪೋಣಿಸಿಕೊಡುವಂಥದ್ದು, ಆ ಬಗೆಯಾದ ಕೆಲಸ ಮಾಡ್ತಾ ಬಂತು. ಆ ದಾರಿಯಿಂದ ಎಷ್ಟೋ ಒಳ್ಳೊಳ್ಳೆ ಲೇಖಕರು ಕೂಡ ಬಂದರು. ಅದರ ಆರಂಭದಲ್ಲಿ ಹೊರಡಿಸ್ತಾ ಇದ್ದಂಥ ಒಂದು ಸಣ್ಣ ನೋಟಿಸ್ ಪತ್ರಿಕೆ ಥರದ್ರಿಂದ ಮೊದಲುಗೊಂಡು ಅದು ಇವತ್ತಿನವರೆಗೂ ದೃಶ್ಯ ಮಾಧ್ಯಮದಲ್ಲಿ ಎಲ್ಲ ಬೆಳ್ಕೊಂಡು ಬಂದಿರುವಂಥದ್ದನ್ನು ಕಂಡಿದ್ದೀನಿ. ಅದು ವಿಶೇಷವಾಗಿ ಮೆಚ್ಚುವಂಥದ್ದು. ಆ ನಿಟ್ಟಿನಲ್ಲಿ ಮತ್ತೆಷ್ಟೋ ಜನ ಲೇಖಕರು ಬಂದರು, ಮತ್ತೆಷ್ಟೋ ಜನ ಪತ್ರಕರ್ತರು ಬಂದರು, ಮತ್ತೆಷ್ಟೋ ಜನ ಅಂತರ್ಜಾಲ ಮಾಧ್ಯಮದಲ್ಲಿ ದುಡಿಯುವಂಥವ್ರು ಬಂದರು. ಹೀಗೆಲ್ಲ ಆಗುವುದಕ್ಕೆ ಅದೊಂದು ದೊಡ್ಡ ಪ್ರೇರಣೆ ಆಯಿತು ಅಂತಂದರೆ ಅತಿಶಯವಲ್ಲ. ಅವರೀಗ ಹಲವರನ್ನು ಮಾಧ್ಯಮದಲ್ಲಿ ದುಡಿಯತಕ್ಕಂಥವ್ರನ್ನ ಗುರುತಿಸಿರೋದು ನಿಜವಾಗಿ ದೊಡ್ಡ ಸಂಗತಿ ಅಂತ ನನಗನ್ಸುತ್ತೆ. ಮಾಧ್ಯಮದಲ್ಲಿದ್ದವ್ರಿಗೆ ಮತ್ತು ಯಾವುದೇ ಕ್ಷೇತ್ರದಲ್ಲಿ ಒಂದು ಮಟ್ಟದ ಕೆಲಸ ಮಾಡಿದವ್ರಿಗೆ ಪುರಸ್ಕಾರ, ಗುರುತಿಸಲ್ಪಡುವಿಕೆ ಎನ್ನುವುದು ವಿಶೇಷವಾಗಿರೋಲ್ಲ. ಏಕೆಂದರೆ ಜನಕ್ಕೆ ವಿಷಯವನ್ನು ಮುಟ್ಟಿಸೋರೇ ಅವರಾಗಿರೋದ್ರಿಂದ ಜನಕ್ಕೆ ತತ್ಕ್ಷಣ ಕಾಣಿಸ್ತಾ ಇರ್ತಾರೆ. ಇವತ್ತು ಜನಮಾನಸದಲ್ಲಿ ನೆಲೆ ನಿಂತವ್ರು ಯಾರು ಅಂದರೆ ಮಾಧ್ಯಮಗಳ ಮೂಲಕ ಜನಕ್ಕೆ ಮುಟ್ತಾ ಇರೋರೇನೆ. ಹಾಗಾಗಿ ಅವರಿಗೆ ಲೈಮ್ಲೈಟಿಗೆ ಬರಬೇಕಾದ ಅವಶ್ಯಕತೆಯೇ ಇಲ್ಲ ಪ್ರಶಸ್ತಿ, ಪುರಸ್ಕಾರ ಇತ್ಯಾದಿಗಳಿಂದ. ಆದರೆ ಸಮಾಜಕ್ಕೆ ಅದು ಬೇಕಾಗುತ್ತದೆ ಅಂತ ನನಗನ್ಸುತ್ತದೆ. ನೋ ಸಿನ್ಸಿಯರ್ ವರ್ಕ್ ಶುಡ್ ಗೋ ಅನ್ರಿವಾರ್ಡೆಡ್ ಅಂತಾರಲ್ಲ, ಆ ದೃಷ್ಟಿಯಿಂದ ಅದಕ್ಕೊಂದು ಗೌರವ ಸಲ್ಲಿಸಬೇಕಾಗುತ್ತದೆ. ನಮ್ಮಲ್ಲಿ ಒಂದು ಮಾತುಂಟು, ಕಾಳಿದಾಸ ಹೇಳ್ತಾನೆ ರಘುವಂಶದಲ್ಲಿ, ಪ್ರತಿಬದ್ಧಾತಿ ಶ್ರೇಯ ಪೂಜ್ಯ ಪೂಜಾ ವ್ಯತಿಕ್ರಮ ಅಂತ. ಗೌರವಿಸಲ್ಪಡಬೇಕಾದವರನ್ನು ಗೌರವಿಸದೇ ಇದ್ದರೆ ಅದು ಆ ವ್ಯವಸ್ಥೆಗೆ ಅಶ್ರೇಯಸ್ಸು ಅಂತ, ಅಮಂಗಳ ಅಂತ. ಆ ದೃಷ್ಟಿಯಿಂದಲೇ ನೆನ್ನೆಯಷ್ಟೇ ನಮ್ಮನ್ನು ಅಗಲಿದಂತಹ ಮಹಾಗಾಯಕಿ ಎಸ್ ಜಾನಕಿ ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ ಆಕೆಯ ಧೀರತೆ ಎಂಥದ್ದು. ಅವ್ರನ್ನ ತುಂಬ ಕಾಲ ನಮ್ಮ ರಾಜ್ಯದಲ್ಲಿ ಗೌರವಿಸಿರಲಿಲ್ಲ, ರಾಜ್ಯ ಪ್ರಶಸ್ತಿ ಕೊಟ್ಟಿರಲಿಲ್ಲ. ಅದಕ್ಕೆ ಸರಳವಾದ ಕಾರಣ ಏನಂದರೆ ಅವರು ಕನ್ನಡದ ನೆಲೆಯ ಗಾಯಕಿ ಅಲ್ಲ ಅಂತ. ಅವರದಕ್ಕೆ ಸಾಕಷ್ಟು ಬಾರಿ ಮಾಧ್ಯಮಗಳಲ್ಲೆಲ್ಲ ಆಕ್ಷೇಪ ಮಾಡಿದರು. ಅವರು ದಿಟ್ಟೆಯಾದವರು, ಪದ್ಮಭೂಷಣವನ್ನೇ ನನಗೆ ಕೊಡಬೇಕಾಗಿಲ್ಲ, ಇದು ನನಗೆ ಭಾರತ ರತ್ನವೇ ಕೊಡಬೇಕು ಅಂತ ಅವ್ರದ್ದು ಆವಾಗ ದೂರದರ್ಶನದಲ್ಲಿ ಕೂಡ ಬಂದಿತ್ತು. ಅದನ್ನು ನಾನು ನೋಡಿದ್ದೀನಿ. ನಿಜವಾಗಲೂ ಇದು ಕೆಚ್ಚು ಅಂತಂದರೆ ಅಂತ. ಲತಾ ಮಂಗೇಶ್ಕರ್ಗೆ ಇದು ಭಾರತ ರತ್ನ ಕೊಟ್ಟರೆ ನಾನು ಯಾವ ರೀತಿಯಿಂದಲೂ ಕಡಿಮೆ ಅಲ್ಲ ಅಂತ. ಕಂಠದ ಶಕ್ತಿ ಬೇರೆ ಇರಬಹುದು, ಆದರೆ ವೈವಿಧ್ಯ, ಹಾಡಿನ ವೈವಿಧ್ಯ ಮತ್ತು ಜಾನಕಿಯವರು ಹಾಡಿರುವಂಥ ಹಾಡುಗಳ ಕಾಠಿಣ್ಯ, ಅಲ್ಲಿ ಬಳಕೆಯಾದ ರಾಗಗಳು ಮತ್ತು ಅವ್ರ ಕಂಠಶ್ರೀಯಿಂದ ಮಗುವಿನಿಂದ ಮೊದಲುಕೊಂಡು ಗಂಡಸಿನವರೆಗೆ ಹಾಡಿರೋದು ನೋಡಿದ್ರೆ ಅದು ಲತಾ ಮಂಗೇಶ್ಕರ್ಗಿಂತ ಹೆಚ್ಚಿನ ಸಾಧನೆ ಅಂತಂದರೆ ನಮ್ಮ ಅಹಂಕಾರ ಅಲ್ಲ, ವಾಸ್ತವದ ಮಾತು. ಅವರು ಇವತ್ತು ತೀರ್ಕೊಂಡಿದ್ದಾರೆ, ಅದರಿಂದ ಸತ್ಯಮೇ ಗೆಂಟ್ಸೇರ್ ಹಾಲು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ಹಾಗೆಲ್ಲ ಹೇಳ್ತಾ ಇಲ್ಲ, ಸತ್ಯವಾದದ್ದನ್ನು ಹೇಳ್ತೀನಿ. ಬೇಕಾದ್ರೆ ಲತಾ ಮಂಗೇಶ್ಕರ್ ಅವರ ಎದುರಿಗಿದ್ದಿದ್ರೆ ನನಗೆ ತುಂಬ ಭಕ್ತಿ ಲತಾ ಮಂಗೇಶ್ಕರ್ ಅವರಂದರೆ. ಆದರೆ ವೈವಿಧ್ಯ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಅಂದರೆ ಆ ರೀತಿಯಾಗಿ ಆಕೆ ಗೌರವ ಹೇಗಿದೆ ಹಾಗೆ ಸಿಗಬೇಕು, ಬೇರೆ ರೀತಿಯಲ್ಲಿ ಸಿಗುವಂಥದ್ದು ಗೌರವ ಅಲ್ಲ, ಅಗೌರವ ಆಗುತ್ತದೆ ಅಂತ 75ನೇ ವಯಸ್ಸಿನಲ್ಲಿ ಅವ್ರಿಗಿಂತ ಜೂನಿಯರ್ಸ್ ಆದವ್ರಿಗೆ ಈ ಬೇರೆ ಹೆಚ್ಚಿನ ಪ್ರಶಸ್ತಿಗಳನ್ನು ಕೊಟ್ಟಾಗ ನನಗದು ಬೇಡ ಅಂದ್ರಲ್ಲ, ಇದು ಸಮಾಜಕ್ಕಿರಬೇಕಾದ ಎಚ್ಚರ ಅಂತ ನನಗನ್ಸುತ್ತೆ. ಅದು ಯಾವ ಜಾತಿಯಾಗಲಿ, ಯಾವ ಮತವಾಗಲಿ, ಯಾವ ವಯಸ್ಸಾಗಲಿ, ಅದಕ್ಕೆ ಸಲ್ಲಿಸಬೇಕಾದ ಗೌರವ ಸಲ್ಲಿಸೋಳ್ಳಿ ಯಾವ ಚೌಕಾಸಿಯೂ ಮಾಡಬೇಕಾಗಿಲ್ಲ. ಯಾಕೆಂದರೆ ಇನ್ಯಾವುದಕ್ಕೆ ಬೇಕಾದರೂ ನಾವು ರಿಸರ್ವೇಷನ್ ಇಡಬಹುದು, ಗೌರವಕ್ಕೆ ರಿಸರ್ವೇಷನ್ ಇಡಬಾರ್ದು. ವಿ ಶುಡ್ ಹ್ಯಾವ್ ನೋ ರಿಸರ್ವೇಷನ್ ಫಾರ್ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಶುಡ್ ಬಿ ಬಿಯಾಂಡ್ ರಿಸರ್ವೇಷನ್ಸ್. ರಿಸರ್ವೇಷನ್ಸ್ ಅನ್ನೋದಕ್ಕೆ ಅನೇಕ ಅರ್ಥಗಳಿವೆ. ನಮ್ಮ ಆಗ್ರಹಗಳಿಂದ, ನಮ್ಮ ಪೂರ್ವಗ್ರಹಗಳಿಂದ ಗೌರವ ಯಾವತ್ತೂ ಕೂಡ ಮಲಿನವಾಗಬಾರದು ಅಂತಂದಾಗ ಆ ದೃಷ್ಟಿಯಿಂದ ಇಷ್ಟು ಜನ ಗೌರವವನ್ನು ಸ್ವೀಕರಿಸೋಕ್ಕೆ ಬಂದಿರೋದು ಕೂಡ ವಿಶೇಷ ಅಂತ ಭಾವಿಸ್ತೀನಿ. ಏಕೆಂದರೆ ಗೌರವ ಕೊಡ್ತೀನಿ ಅಂತಂದರೆ ಯಾರು ಕೊಡ್ತಾ ಇದ್ದಾರೆ ಅನ್ನೋದನ್ನು ಈ ಕಾಲದಲ್ಲಿ ನೋಡ್ತಾರೆ. ಅದು ಎಷ್ಟೋ ಬಾರಿ ಗೌರವ ಕೊಡುವವರು ಗೌರವಾಸ್ಪದರಾಗಿರೋದಿಲ್ಲ. ಈ ಥರದ್ದು ತುಂಬ ಎಲ್ಲ ಇರುತ್ತದೆ. ಹಾಗಿರುವಾಗ ಅದೊಂದು ಹೃದಯ ಭಾವನೆಯಿಂದ ಬರುವುದೂ ಒಂದು ವಿಶೇಷ, ಅವ್ರನ್ನ ಗುರುತಿಸುವುದೂ ಒಂದು ವಿಶೇಷ. ಅದರಲ್ಲಿ ಪಾಲ್ಗೊಳ್ಳುವಂಥ ಅವಕಾಶವನ್ನು ನನಗೆ ಕೊಟ್ಟಿದ್ದೀರ. ಮತ್ತು ವಿಶ್ವ ಸಂವಾದ ಕೇಂದ್ರಕ್ಕೆ ಸೇರಿದಂತೆ ಮಾಧ್ಯಮಕ್ಕೆ ನನ್ನದೊಂದು ಪ್ರಾರ್ಥನೆ ಏನೆಂದರೆ, ವರ್ತಮಾನ ನಿಜ ಬಹಳ ಮುಖ್ಯ, ಆದರೆ ಕ್ಲಾಸಿಕ್ ಅಂತೀವಲ್ಲ, ಕ್ಲಾಸಿಕ್ ವರ್ತಮಾನವನ್ನು ಮೀರಿ ನಿಲ್ಲುವಂಥದ್ದು ಭೂತ ಭವತ್ ಭವಿಷ್ಯ.
ಅಂದರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅವುಗಳನ್ನು ವ್ಯಾಪಿಸಿಕೊಂಡು ಇರುವಂಥದ್ದು. ನಮ್ಮಲ್ಲಿ ಪ್ರಜ್ಞೆ ಅನ್ನುವ ಶಬ್ದಕ್ಕೆ ಅದು ಹೇಳ್ತಾರೆ, ಪ್ರಜ್ಞಾ ತ್ರೈಕಾಲಿಕಿ ಮತ ಅಂತ ಅಭಿನವ್ ಗುಪ್ತನ ಗುರು ಹೇಳ್ತಾನೆ. ಪ್ರಜ್ಞೆಯ ಸ್ತರದಲ್ಲಿ ನಡೆಯುವ ಕೆಲಸಗಳನ್ನು ಗುರುತಿಸಿದ್ರೆ, ಜನಕ್ಕೆ ಅದರ ಬಗ್ಗೆ ತಿಳಿ ಹೇಳಿದ್ರೆ ಒಳ್ಳೆಯದು. ಏಕೆಂದರೆ ಜನಕ್ಕೆ ಬೇಕಾಗಿರೋದು ನಚ್ಚಿಕೊಳ್ಳುವಂಥ ಒಂದು ವಸ್ತು. ಹಾಗಲ್ಲವಾದರೆ ಇದ್ದಾನೋ ಇಲ್ಲವೋ, ಇದೆಯೋ ಇಲ್ಲವೋ, ಇದ್ದಾಳೋ ಇಲ್ಲವೋ, ಆವುದನ್ನು ಕಾಣದೊಡ ಮಳ್ತೀಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ DVG ಹೇಳಿದ್ರಲ್ಲ, ಯಾವುದು ನಮ್ಮ ಇಂದ್ರಿಯಾನುಭವಕ್ಕೆ ಬರದೇ ಇದ್ದರೂ ನಚ್ಚಿಕೊಂಡಿದ್ದೀವಲ್ಲ. ಹಾಗಾಗಿ ಇವತ್ತು ಜಗತ್ತಿನಲ್ಲಿ ನಾಸ್ತಿಕರಿಗಿಂತ ಆಸ್ತಿಕರ ಸಂಖ್ಯೆ ಹೆಚ್ಚು, ಯಾವ ಮತದವರಾಗಲಿ, ಎಲ್ಲೇ ಇದ್ದರೂ, ಯಾವ ಪ್ರದೇಶದಲ್ಲಿ. ಅದಕ್ಕೆ ಕಾರಣ ಏನು ಅಂತಂದರೆ, ಅವರಿಗೆ ಕಂದಾಚಾರ, ಅಂಧವಿಶ್ವಾಸ ಅಂತಲ್ಲ, ಒಂದು ನಂಬಿಕೊಳ್ಳೋದಕ್ಕೆ, ನಚ್ಚಿಕೊಳ್ಳೋದಕ್ಕೆ ಇದು ಬೇಕಾಗಿದೆ. ಹಾಗಾಗಿ ನಚ್ಚಿಕೊಳ್ಳೋದಕ್ಕೆ ಬೇಕಾಗಿರುವ ಒಂದು ಸಾಧನ ಕ್ಲಾಸಿಕ್ಸ್ ಅಂತೀವಲ್ಲ, ಅಭಿಜಾತ. ಯಾವುದೇ ಕ್ಷೇತ್ರದಲ್ಲಿಯೂ ಆ ಅಭಿಜಾತಕ್ಕೆ ತುಂಬ ಉಂಟು ಅಂತ ಅನಿಸುತ್ತೆ. ಹಾಗಾಗಿ ಈ ಅಭಿಜಾತ ವಿಷಯಕ್ಕೆ ಒಂದು ಸ್ವಲ್ಪ ಹೆಚ್ಚು ಅವಕಾಶ ಕೊಟ್ಟರೆ, ಸ್ಥಳ ಕೊಟ್ಟರೆ ಮೇಲು. ಅದಕ್ಕೆ ಆಕರ್ಷಣೆ ಕಡಿಮೆ, ಆದರೆ ಸಂಸ್ಕರಣ ಗುಣ ತುಂಬ ಹೆಚ್ಚಾಗಿದೆ, ಅದು ಬೇಕಾಗಿದೆ. ಮತ್ತು ನಚ್ಚಿಕೆ, ನಾನು ಹೊಯ್ದಾಡದೆ ನಿಲ್ತೀನಿ ಎನ್ನುವ ಭಾವ ಇದೆಯಲ್ಲ, ಅದು ಬಹಳ ಬೇಕು ಅಂತ ಅನಿಸುತ್ತೆ. ಏಕೆಂದರೆ ಕ್ಷಣ ಕ್ಷಣಕ್ಕೂ ಮಾರ್ಪಡ್ತಾ ಇರುವ ಪ್ರಪಂಚದಲ್ಲಿ ನಾವೆಲ್ಲಿ ಇಲ್ಲವಾಗಿಬಿಡ್ತೀವೋ ಅಂತ ಅದು ಇದೆಯಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಾರಲ್ಲ, ಅದು ಜನವನ್ನು ತುಂಬ ಕಾಡಿ ಕಿತ್ತು ತಿಂತಾ ಇದೆ. ಅನ್ನದಾತುರ ಚಿನ್ನದಾತುರ ಮನ್ನಣೆದಾಕ್ಕಿಂತ ಹೆಚ್ಚಾಗಿ ನಾನು ಎಲ್ಲಿ ಮರ್ತು ಹೋಗ್ಬಿಡ್ತೀನೋ ಜನಕ್ಕೆ ಅಂತ. ಕೆಲವರು ಒಬ್ಬರ ಸ್ವಾಮಿಗಳ ಬಗ್ಗೆನೇ ಅವರು ಹತ್ತಿರದವ್ರು ಹೇಳಿದರು, ನಮ್ಮ ಸ್ವಾಮಿಗಳಿಗೆ ನ್ಯೂಸ್ ಪೇಪರಲ್ಲಿ 2 ದಿವಸಕ್ಕೊಮ್ಮೆ ಅವ್ರು ಇಲ್ಲದೆ ಇದ್ದರೆ ಅವ್ರು ಬದುಕಿದ್ದೇನೋ ಇಲ್ವೋ ಒಂದು ಸಂದೇಹ ಆಗಿಬಿಡುತ್ತೆ ಅಂತ. ಎಲ್ಲ ಬಿಟ್ಟ ಸರ್ವಸಂಗ ಪರಿತ್ಯಾಗಿಗಳು ಆತ್ಮಶ್ರದ್ಧಾ ಮಾಡಿಕೊಂಡು ಪಾದದ ಮೇಲೆ ಪಿಂಡ ಹಾಕ್ಕೊಂಡವರಿಗೆ ಆ ಸ್ಥಿತಿ ಬಂತು ಅಂದರೆ ಮಿಕ್ಕವರಿಗೆ ಇನ್ನೇನು ಹೇಳೋಣ, ಬಹಳ ಕಷ್ಟ ಇದೆ. ಹಾಗಿರುವಾಗ ಇದನ್ನು ಮೀರುವ ಒಂದು ಅವಕಾಶ ಇರುವುದು, ಒಂದು ನೆಮ್ಮದಿಗೆ ಅವಕಾಶ ಇರೋದು ಈ ಕ್ಲಾಸಿಕ್ಸ್ನಲ್ಲಿ ಅಂತ. ಉದಾಹರಣೆಗೆ ಮತ್ತೆ ಜಾನಕಿಯವರೇ ಜ್ಞಾಪಕ ಬರ್ತಾರೆ. ಪತ್ರಿಕೆಗಳಲ್ಲೆಲ್ಲ ಏನೇನೋ ಅವ್ರದ್ದೆಲ್ಲ ಹಾಡುಗಳ ಪಟ್ಟಿ ಎಲ್ಲ ಕೊಟ್ಟಿತ್ತು. ಒಂದು ಹಾಡನ್ನು ನಾನು ಗಮನಿಸಲಿಲ್ಲ, ತುಂಬ ಅದ್ಭುತವಾದ ಹಾಡು. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಯಾವ ಜನ್ಮದ ಮೈತ್ರಿ ಸಾನೆಟ್ ಕೃತಿಕಾ ಸಂಕಲನದಲ್ಲಿ ಬಂದಿರೋದು. ಅದನ್ನು ಅವರು ಹಾಡಿದ್ದಾರೆ GK ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ, ಗೌರಿ ಸಿನಿಮಾದಲ್ಲಿ. ಅದು ಮೋಹನ ರಾಗದಲ್ಲಿದೆ. ಆ ಮೋಹನ ರಾಗವನ್ನು ಹಿಡ್ಕೊಂಡ್ರೆ ಆ ರಾಗದಲ್ಲಿ ಬಂದಂಥ ಅಕ್ಷರಶಃ ಲಕ್ಷಾಂತರ ಹಾಡುಗಳ ಸತ್ವ ನಮ್ಮ ಜೊತೆಗಿರ್ತದೆ. ಆದರೆ ಅದು ಒಂದು ಹಾಡು ಯಾವುದೋ ಅಂತ ಇಟ್ಕೊಂಡ್ರೆ ಆ ಹಾಡಿನ ಮಟ್ಟಕ್ಕೆ ನಾವು ಸೀಮಿತರಾಗ್ತೀವಿ, ಅದು ಮರ್ತೋಯ್ತು. ನಾನು ಎಷ್ಟು ಒಳ್ಳೆಯ ಹಾಡು ಜಾನಕಿಯವ್ರದ್ದು ಯಾರು ಪ್ರಸ್ತಾವಿಸಲಿಲ್ವಲ್ಲ, ಮಾಧ್ಯಮಗಳಲ್ಲಿ ನೆನ್ನೆಯಿಂದ ನೋಡ್ತಾ ಇದ್ದೀನಿ, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀನಿ ಅಂತ ಅಂದುಕೊಂಡೆ.